ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಆನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಗೂಗಲ್ ಕ್ಲಾಸ್ ರೂಮಲ್ಲಿ ನಮ್ಮೊಂದು ಕ್ಲಾಸ್ ರೂಮ್ಗೆ ಜಾಯ್ನ್ ಆಗೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ಸಾಕಷ್ಟು ಮಂದಿ ತಮ್ಮೊಂದು ಅಸೈನ್ಮೆಂಟ್ ಸಬ್ಮಿಷನ್ಗಾಗಲಿ ಅಥವಾ ಇನ್ನಿತರ ಟಾಸ್ಕ್ಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಗೂಗಲ್ ಕ್ಲಾಸ್ ರೂಮನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ನಿಮ್ಮೊಂದು ಕ್ಲಾಸ್ ಟೀಚರ್ಗಳಿರ್ಬೋದು ಅಥವಾ ನಿಮ್ಮೊಂದು ಟೀಚರ್ಗಳಿರ್ಬೋದು, ಅವರು ನಿಮಗೆ ಒಂದು ಕೋಡನ್ನು ಕಳಿಸಿ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ ಮೆಸೇಜ್ ಕಳಿಸ್ತಾರೆ. ಅದನ್ನು ನೀವು ಗೂಗಲ್ ಕ್ಲಾಸ್ ರೂಮಲ್ಲಿ ಯಾವ ರೀತಿ ಜಾಯ್ನ್ ಆಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಆ್ಯಪ್ನ ಮೊದಲು ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಆದಮೇಲೆ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೈಟ್ ಕಾರ್ನರಲ್ಲಿ ಟಾಪಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಜಾಯಿನ್ ಕ್ಲಾಸ್ ಮತ್ತು ಸೆಕೆಂಡ್ ಆಪ್ಷನ್ ಕ್ರಿಯೇಟ್ ಕ್ಲಾಸ್ ಅನ್ನೋ 2 ಆಪ್ಷನ್ ಇದೆ. ನೀವು ಜಾಯಿನ್ ಆಗಬೇಕಿದ್ರೆ ಫಸ್ಟ್ ಆಪ್ಷನ್ ಜಾಯಿನ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಕ್ಲಾಸ್ ಕೋಡ್ ಅಂತ ಏನಿದೆ ಅದರಲ್ಲಿ ನಿಮ್ಮೊಂದು ಕ್ಲಾಸ್ ಕೋಡನ್ನ ಎಂಟರ್ ಮಾಡಲಿಕ್ಕೆ ಇರುತ್ತೆ. ನಾನು ಇವಾಗ ನನ್ನ ಕ್ಲಾಸ್ ರೂಮ್ನ ಕೋಡನ್ನ ಎಂಟರ್ ಮಾಡ್ತೀನಿ. ನಾನು ಇವಾಗ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ತಕ್ಷಣ ಜಾಯಿನ್ ಮೇಲೆ ಕ್ಲಿಕ್ ಮಾಡಿ. ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ನಿಮ್ಮೊಂದು ಕ್ಲಾಸ್ ರೂಮ್ಗೆ ನೀವು ಜಾಯಿನ್ ಆಗಿದೆ. ಅಲ್ಲಿ ಯಾವುದೆಲ್ಲ ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ ಅದರ ಡೀಟೇಲ್ಸನ್ನು ನೀವು ಇಲ್ಲಿ ನೋಡ್ಬೋದು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿದ್ದೆ ಅಂತ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Tell me pretty lies, look me in the face, tell me that you love me.